ನಮಸ್ತೆ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದರೆ ಪ್ಲೀಸ್ ಈ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಪ್ರತಿಯೊಬ್ಬ ಹೆಂಡತಿಗೂ ಈ ಪ್ರಶ್ನೆ ಇರುತ್ತೆ, ಗಂಡನ ಮನಸ್ಸು ನಿಜವಾಗಿಯೂ ಗೆಲ್ಲೋದು ಹೇಗೆ ಅಂತ. ಈ ಕತೆ ನಿಮಗೆ ಉತ್ತರ ಕೊಡುತ್ತೆ. ಸ್ನೇಹ ಮತ್ತು ಕಾರ್ತಿಕ್ ಇವರ ಮದುವೆ ಆಗಿ 3 ವರ್ಷ ಆಗಿತ್ತು. ಆರಂಭದಲ್ಲಿ ಅವರ ಜೀವನ ತುಂಬಾ ಸುಂದರವಾಗಿತ್ತು. ಪ್ರತಿದಿನ ಮಾತು, ನಗು, ಔಟಿಂಗ್ ಹೋಗೋದು. ಆದರೆ ನಿಧಾನವಾಗಿ ಜೀವನ ಬದಲಾಗುತ್ತಾ ಬಂತು. ಕಾರ್ತಿಕ್ ಆಫೀಸ್ ಕೆಲಸದಲ್ಲಿ ಬ್ಯುಸಿ ಆಗ್ತಾ ಬಂದ. ಸ್ನೇಹ ಮನೆ ಕೆಲಸದಲ್ಲಿ ಬ್ಯುಸಿ. ಮಾತು ಕಡಿಮೆ ಆಯಿತು, ನಗು ಕಡಿಮೆ ಆಯಿತು. ಒಂದು ಮನೆ, ಆದರೆ ಇಬ್ಬರ ಜೀವನ ಬೇರೆ ಬೇರೆ ಆಗಿಬಿಟ್ಟಿತ್ತು. ಒಂದು ದಿನ ಸ್ನೇಹ ಎಲ್ಲವನ್ನೂ ಅಬ್ಸರ್ವ್ ಮಾಡ್ತಾ ಇದ್ಲು. ಕಾರ್ತಿಕ್ ಮನೆಗೆ ಬಂದರೂ ಫೋನ್ ಮಾತ್ರ ನೋಡ್ತಾ ಇದ್ದ. ಅವಳ ಜೊತೆ ಮಾತಾಡೋಕ್ಕೆ ಟೈಮ್ ಇರಲಿಲ್ಲ. ಅವಳಿಗೆ ತುಂಬಾ ಬೇಜಾರಾಯಿತು. ನಾನು ಏನಾದರೂ ತಪ್ಪು ಮಾಡ್ತಾ ಇದ್ದೀನಾ ಅಂತ ಯೋಚಿಸಿದಳು. ಒಂದು ದಿನ ನಾನೇ ಬದಲಾಗ್ತೀನಿ ಅಂತ ಅವಳು ಟ್ರೈ ಮಾಡಿದ್ಲು. ಅವಳಾಗಿನೇ ಕಾರ್ತಿಕ್ ಹತ್ರ ಕೇಳಿದ್ಲು, ಇವತ್ತು ಹೊರಗೆ ಹೋಗೋಣವಾ ಅಂತ. ಕಾರ್ತಿಕ್ ಹೇಳಿದ, ನನಗೆ ಟಯರ್ಡ್ ಆಗಿದೆ, ಇವತ್ತು ಹೋಗೋದು ಬೇಡ. ಆ ಮಾತು ಅವಳ ಮನಸ್ಸಿಗೆ ತುಂಬಾನೇ ನೋವು ಕೊಟ್ಟಿತು. ಆ ರಾತ್ರಿ ಅವಳು ಒಬ್ಬಳೇ ಕುಳಿತುಕೊಂಡು ಯೋಚಿಸ್ತಾಳೆ. ಅವಳು ಒಂದು ನಿರ್ಧಾರ ತೆಗೆದುಕೊಂಡಳು. ನಾನು ಚೇಂಜ್ ಆಗಬೇಕು, ಆದರೆ ಅದು ನನಗಾಗಿ ಅಲ್ಲ, ನಮ್ಮಿಬ್ಬರ ಸಂಬಂಧಕ್ಕಾಗಿ. ಮರುದಿನದಿಂದ ಅವಳು ಸಣ್ಣ ಬದಲಾವಣೆಗಳನ್ನು ಮಾಡೋದಕ್ಕೆ ಶುರು ಮಾಡಿದಳು. ಅವಳು ಕಂಪ್ಲೇಂಟ್ ಮಾಡೋದನ್ನ ಕಡಿಮೆ ಮಾಡಿದ್ಲು. ಹಿಂದೆ ಅವಳು ಹೇಳ್ತಿದ್ಲು, ನೀನು ನನ್ನ ಜೊತೆ ಮಾತಾಡಲ್ಲ. ಆದರೆ ಈಗ ಅವಳು ಬದಲಾಗಿ ಅದನ್ನೇ ನಿಧಾನವಾಗಿ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ಲು. ಎರಡನೇದಾಗಿ ಅವಳು ಅವನಿಗೆ ಸ್ಪೇಸ್ ಕೊಡ್ತಾ ಇದ್ಲು. ಕಾರ್ತಿಕ್ ಆಫೀಸಿಂದ ಬಂದಾಗ ಅವಳು ಒತ್ತಡ ಹಾಕ್ತಿರ್ಲಿಲ್ಲ. ಸ್ವಲ್ಪ ರೆಸ್ಟ್ ತಗೋ ಅಂತ ಹೇಳ್ತಿದ್ಲು. ಆ ನಂತರ ಎಲ್ಲವನ್ನ ಮಾತಾಡ್ತಿದ್ಲು. ಮೂರನೇದಾಗಿ ಅಪ್ರಿಸಿಯೇಷನ್ ಮಾಡೋದನ್ನ ಶುರು ಮಾಡಿದ್ಲು. ಒಂದು ದಿನ ಕಾರ್ತಿಕ್ ಹೇಳಿದ್ಲು, ನೀನು ತುಂಬಾ ಹಾರ್ಡ್ ವರ್ಕ್ ಮಾಡ್ತೀಯ, ನಿನ್ನ ಬಗ್ಗೆ ನನಗೆ ಪ್ರೌಡ್ ಫೀಲ್ ಆಗ್ತಿದೆ ಅಂತ ಹೇಳಿದ್ಲು. ಕಾರ್ತಿಕ್ಗೆ ಶಾಕ್ ಆಯ್ತು. ನಾಲ್ಕನೇದು ಸ್ಮಾಲ್ ಸರ್ಪ್ರೈಸಸ್. ಅವಳು ಅವನ ಫೇವ್ರೆಟ್ ಡಿಶ್ನ ಮಾಡಿದ್ಲು. ಹಿರಿಯರು ಹೇಳ್ತಿದ್ರು, ಗಂಡನ ಹೃದಯವನ್ನ ಗೆದ್ರೆ ಸಾಲದು, ಗಂಡನ ಪ್ರೀತಿಯ ಅಡುಗೆಯಿಂದನೂ ಕೂಡ ಗೆಲ್ಬೇಕಾಗತ್ತೆ ಅಂತ. ಒಂದು ಚಿಕ್ಕ ನೋಟ್ ಬರೆದಳು, ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್, ನೀನೇ ನನ್ನ ಸರ್ವಸ್ವ ಎಂದು. ಐದನೇದು, ಅವಳು ತನ್ನ ಜೀವನಕ್ಕೂ ಟೈಮ್ ಕೊಡ್ತಾ ಇದ್ಲು. ಹೆಚ್ಚು ಸಮಯ ಅವಳು ತನ್ನ ಹಾಬೀಸ್ ಮೇಲೆ ಕಳೆಯುತ್ತಾ ಬಂದ್ಲು. ಇದನ್ನ ನೋಡಿ ಕಾರ್ತಿಕ್ ಗಮನ ಕೊಡಲು ಶುರು ಮಾಡಿದ. ದಿನಗಳು ಕಳೆಯುತ್ತಾ ಕಾರ್ತಿಕ್ ಬಿಹೇವಿಯರ್ ಚೇಂಜ್ ಆಗ್ತಾ ಬಂತು. ಒಂದು ದಿನ ಅವನೇ ಕೇಳಿದ, ಇವತ್ತು ಹೊರಗೆ ಹೋಗೋಣವಾ? ಸ್ನೇಹ ನಕ್ಕಳು. ನಿಧಾನವಾಗಿ ಅವರ ಮಧ್ಯೆ ಮಾತುಗಳು ಮತ್ತೆ ಶುರುವಾದವು. ನಗು ಮತ್ತೆ ಬಂದಿತು. ಒಂದು ದಿನ ಕಾರ್ತಿಕ್ ಅವಳ ಹತ್ತಿರ ಬಂದು ಹೇಳಿದ, ಸ್ನೇಹ, ನಾನು ಬ್ಯುಸಿ ಆಗಿದ್ದೆ, ಆದರೆ ನೀನು ನನ್ನನ್ನು ಅರ್ಥ ಮಾಡಿಕೊಂಡೆ. ಅದಕ್ಕೆ ನಾನು ನಿನ್ನ ಕಡೆಗೆ ಮತ್ತೆ ಕ್ಲೋಸ್ ಆದೆ. ಸ್ನೇಹ ಅರ್ಥ ಮಾಡಿಕೊಂಡಳು. ಗಂಡನ ಮನಸ್ಸು ಗೆಲ್ಲೋದು ಫೋರ್ಸ್ ಇಂದ ಅಲ್ಲ, ಅರ್ಥ ಮಾಡಿಕೊಳ್ಳೋದ್ರಿಂದ, ಕೇರ್ ಮತ್ತೆ ರೆಸ್ಪೆಕ್ಟ್ ಇಂದ. ಗಂಡನ ಮನಸ್ಸನ್ನ ಗೆಲ್ಲೋದಕ್ಕೆ ಅವರ ಜೊತೆ ಜಗಳ ಮಾಡಬೇಕೆಂದಿಲ್ಲ. ಪ್ರೀತಿಯಿಂದ ನಡೆದುಕೊಂಡರೆ ಅವರು ಕೂಡ ತಾನಾಗಿಯೇ ಬದಲಾಗುತ್ತಾರೆ. ಪ್ರೀತಿ ಕೇಳಿಕೊಳ್ಳೋದು ಅಲ್ಲ, ಅದನ್ನು ಅರ್ಥ ಮಾಡಿಕೊಳ್ಳೋದು. ಅದೇ ನಿಜವಾದ ಸಂಬಂಧ. ತಪ್ಪು ಯಾವಾಗಲೂ ಗಂಡನಿಂದನೇ ಆಗಬೇಕೆಂದಿಲ್ಲ, ಹೆಂಡತಿಯಿಂದನೂ ಕೂಡ ಆಗಿರಬಹುದು. 2 ಕೈ ಸೇರಿದರೆ ಚಪ್ಪಾಳೆ ಅನ್ನೋ ಹಾಗೆ 2 ಹೃದಯಗಳು ಚೆನ್ನಾಗಿದ್ರೆ ಮಾತ್ರ ಆ ಸಂಬಂಧಗಳು ಚೆನ್ನಾಗಿರೋದಕ್ಕೆ ಸಾಧ್ಯ. ಆದ್ರಿಂದ ಒಂದು ಸಂಬಂಧ ಚೆನ್ನಾಗಿರ್ಬೇಕು ಅಂದ್ರೆ ಅಲ್ಲಿ ಗಂಡ ಮತ್ತು ಹೆಂಡತಿ
ಇಬ್ಬರ ಪಾತ್ರವು ತುಂಬಾನೇ ಮುಖ್ಯ ಆಗಿರುತ್ತೆ. ನೀವು ನಿಮ್ಮ ಪಾರ್ಟ್ನರ್ಗೆ ಹೇಗೆ ಪ್ರೀತಿ ತೋರಿಸುತ್ತೀರಾ ಅಂತ ಕಮೆಂಟ್ ಮಾಡಿ. ಇಂಥ ರಿಲೇಶನ್ಶಿಪ್ ಸ್ಟೋರೀಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ಸಿಗೋಣ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ಧನ್ಯವಾದಗಳು.